ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕೃಷಿ ಅಧಿಕಾರಿ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆ, ಸಾಮಾನ್ಯ ವಿಜ್ಞಾನದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. ಎರಡನೇ ಪ್ರಶ್ನೆ ನೋಡೋಣ. ಭಾರತಕ್ಕೆ ಭೇಟಿ ನೀಡಿದ ಪ್ರಥಮ ಅಮೆರಿಕ ದೇಶದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 2, ಡ್ವೈಟ್ ಡೇವಿಡ್ ಐಸನ್ ಹೋವರ್. ಸರಿಯಾದ ಉತ್ತರ ಡ್ವೈಟ್ ಡೇವಿಡ್ ಐಸನ್ ಹೋವರ್. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಮಹಿಳೆಯೊಬ್ಬರು ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ. ಮಹಿಳೆಯೊಬ್ಬರು ಉತ್ತರ ಪ್ರದೇಶ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ. ಯಾರು ಆ ಮಹಿಳೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಮಾಡಿ. ನಾಲ್ಕನೇ ಪ್ರಶ್ನೆ ನೋಡೋಣ. ಲೋಕನಾಯಕ್ ಎಂಬುದಾಗಿ ಪ್ರಸಿದ್ಧರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3, ಜಯಪ್ರಕಾಶ್ ನಾರಾಯಣ್. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅಂತ ಕರೀತಾ ಇದ್ರು. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರವು ಯಾವಾಗ ಪ್ರಥಮವಾಗಿ ಭಾರತದ ರೂಪಾಯಿ ಚಿಹ್ನೆಯನ್ನು ಅಳವಡಿಸಿಕೊಂಡಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1, ಜುಲೈ 15, 2010 ಅಳವಡಿಸಿಕೊಂಡಿತು. ಪ್ರಶ್ನೆ ಸಂಖ್ಯೆ 6, ಭಾರತೀಯ ವಾಯುಪಡೆಗೆ ಅವರು ನೀಡಿದ ವಿಶೇಷ ಕೊಡುಗೆಯನ್ನು ಪರಿಗಣಿಸಿ ಯಾರಿಗೆ ಫೀಲ್ಡ್ ಮಾರ್ಷಲ್ ಪದವಿಯೊಂದಿಗೆ ಗೌರವಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 4, ಅರ್ಜುನ್ ಸಿಂಗ್ ಔಲಾಕ್. ಪ್ರಶ್ನೆ ಸಂಖ್ಯೆ 7, 1974ರಲ್ಲಿ ಭಾರತ ಕೈಗೊಂಡ ಅಣು ಪರೀಕ್ಷೆಯನ್ನು ಹೀಗೆ ಹೆಸರಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1, ಬುದ್ಧನ ನಸುನಗು. ಲಾಫಿಂಗ್ ಬುದ್ಧ ಅಥವಾ ಬುದ್ಧ ಇಸ್ ಸ್ಮೈಲಿಂಗ್ ಅಂತ ಕರೀತಾರೆ. ಬುದ್ಧನ ನಸುನಗು. ಪ್ರಶ್ನೆ ಸಂಖ್ಯೆ 8, ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆಯು ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3, ಮೈಸೂರು. ಕರ್ನಾಟಕದ ಮೈಸೂರಿನಲ್ಲಿ ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ ಇದೆ. ಮೈಸೂರನ್ನು ಸಾಂಸ್ಕೃತಿಕ ನಗರಿ ಅಂತ ಕೂಡ ಕರೀತಾರೆ. ಈ ಕೆಳಕಂಡ ರಾಜಕೀಯ ನಾಯಕರಲ್ಲಿ ದಲಿತ ಸಮುದಾಯಕ್ಕೆ ಸೇರಿದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು ಮಾಯಾವತಿ, ರಾಮ್ ವಿಲಾಸ್ ಪಾಸ್ವಾನ್, ಮಲ್ಲಿಕಾರ್ಜುನ್ ಖರ್ಗೆ, ನಿತೀಶ್ ಕುಮಾರ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ನಿತೀಶ್ ಕುಮಾರ್ ರವರು ದಲಿತ ಸಮುದಾಯಕ್ಕೆ ಸೇರದವರು ಆಗಿರ್ತಾರೆ. ಅವರು ಸೇರಿಲ್ಲ, ದಲಿತ ಸಮುದಾಯದಿಂದ ಸೇರಿಲ್ಲ ಅವರು. ಮಾಯಾವತಿ ಅವರು ಗೊತ್ತೇ ಇದೆ ನಿಮಗೆ, ಬಹುಜನ್ ಸಮಾಜವಾದಿ ಪಾರ್ಟಿ ಅಂತ ಏನು ಕರಿತೀವಲ್ವ, ಅದರ ಫೌಂಡರ್ ಕೂಡ, ಅದರ ಒಂದು ಪ್ರಸ್ತುತ ಮುಖ್ಯಸ್ಥರು ಯಾರು, ಮಾಯಾವತಿ ಅವರು. ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೇಮಿಸಲ್ಪಡುವುದು ಇವರಿಂದ ಅಂತ ಕೇಳಿದ್ದಾರೆ. ಯಾರಿಂದ ಒಂದು ರಾಜ್ಯದ ಹೈಕೋರ್ಟ್ನ, ಉದಾಹರಣೆಗೆ ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ಒಂದು ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರು ಯಾರಿಂದ ನೇಮಿಸಲ್ಪಡ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆ ನೋಡೋಣ. ರಾಷ್ಟ್ರಪತಿ, ರಾಜ್ಯದ ರಾಜ್ಯಪಾಲರು, ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ರಾಷ್ಟ್ರಪತಿಯವರು ಭಾರತದ ಮುಖ್ಯ ನ್ಯಾಯಮೂರ್ತಿಯವರು ಮತ್ತು ಆ ಒಂದು ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ನಡೆಸಿ ನೇಮಿಸ್ತಾರೆ ಅಂತ ಆಗುತ್ತೆ. ಉತ್ತರ ಆಯ್ಕೆ 4 ಆಗುತ್ತೆ. ಅಂದರೆ ಉದಾಹರಣೆಗೆ ಕರ್ನಾಟಕದ ಒಂದು ಹೈಕೋರ್ಟ್ಗೆ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕಾದ್ರೆ ಪ್ರಸ್ತುತ ಭಾರತದ ಒಂದು ರಾಷ್ಟ್ರಪತಿ ಯಾರಾಗಿರ್ತಾರಲ್ಲ, ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಇದ್ದಾರೆ. ಅವ್ರೇನು ಮಾಡ್ತಾರೆ, ನಮ್ಮ ಒಂದು ರಾಜ್ಯದ ರಾಜ್ಯಪಾಲರಾದಂತಹ ವಾಜುಭಾಯಿ ವಾಲಾ ಹಾಗೂ ನಮ್ಮ ದೇಶದ ಒಂದು ಮುಖ್ಯ ನ್ಯಾಯಮೂರ್ತಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಕರ್ನಾಟಕ ರಾಜ್ಯದ ಒಂದು ಹೈಕೋರ್ಟ್ಗೆ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಇದು ಪ್ರೊಸೀಜರ್. ಭಾರತ ಸಂವಿಧಾನವು ಶೇಷಾಧಿಕಾರವನ್ನು ನೀಡಿರುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಶೇಷಾಧಿಕಾರವನ್ನು ನೀಡಿದೆ. ಯಾವ ಸಂವಿಧಾನ ತಿದ್ದುಪಡಿಯು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಸೌಲಭ್ಯವನ್ನು ನೀಡಿದೆ ಅಂತ ಕೇಳಿದ್ದಾರೆ. ಇವಾಗ ಏನು ರಿಸರ್ವೇಷನ್ ತಗೋತಾ ಇದ್ದಾರಲ್ವಾ, ಹೈದರಾಬಾದ್ ಕರ್ನಾಟಕದ ಒಂದು ಭಾಗದ ಜನ ಎಲ್ಲದರಲ್ಲೂ ಕೂಡ ಒಂದು ರಿಸರ್ವೇಷನ್ ತಗೋತಾ ಇದ್ದಾರೆ. ಆ ಒಂದು ರಿಸರ್ವೇಷನ್ ಯಾವ ಒಂದು ತಿದ್ದುಪಡಿ ಮೂಲಕ ಕೊಟ್ಟರು, ಅಥವಾ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಪ್ರಸ್ತುತ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಕೂಡ ಮಾಡಿದ್ದಾರೆ. ಸೊ ಆಯ್ಕೆ 2, 98ನೇ ತಿದ್ದುಪಡಿ ಮುಖಾಂತರ ಒಂದು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ಭಾಗಗಳಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದ
ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆ 3 ಅಚಲ್ ಕುಮಾರ್ ಜ್ಯೋತಿ ಆಗಬೇಕಾಗಿತ್ತದು ಜ್ಯೋಟಿ ಆಗಿದೆ. ಅಚಲ್ ಕುಮಾರ್ ಜ್ಯೋತಿ ಅವರು ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಆಗಿದ್ದರು 2017ರಲ್ಲಿ. ಮುಂದಿನ ಪ್ರಶ್ನೆ, ಸರ್ಕಾರಿಯ ಆಯೋಗ ನೇಮಕವಾಗಿದ್ದು ಯಾವ ಕಾರಣಕ್ಕಾಗಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕೇಂದ್ರ ಹಾಗೂ ರಾಜ್ಯ ಸಂಬಂಧಗಳನ್ನು ಪರಿಶೀಲಿಸಲು, ಟು ಎಕ್ಸಾಮೈನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್ ಅಂತ ಕರೀತಾರೆ. ಸೊ ಆಯ್ಕೆ 2 ಸರಿಯಾದ ಉತ್ತರ. ಭಾರತದಲ್ಲಿ ಒಂದು ಹೊಸ ರಾಜ್ಯವನ್ನು ಹೇಗೆ ಸೃಷ್ಟಿಸಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1 ಸಂಸತ್ತಿನ ಸಾಮಾನ್ಯ ಬಹುಮತದ ಮೂಲಕ, ಬೈ ಸಿಂಪಲ್ ಮೆಜಾರಿಟಿ ಆಫ್ ಅ ಪಾರ್ಲಿಮೆಂಟ್. ಆಯ್ಕೆ 1. ಪ್ರಶ್ನೆ ಸಂಖ್ಯೆ 16, ಎಂಟಮಾಲಜಿ ವಿಜ್ಞಾನವು ಈ ಕೆಳಗಿನ ಯಾವುದನ್ನು ಅಭ್ಯಸಿಸುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 2 ಕೀಟಗಳಿಗೆ ಸಂಬಂಧಪಟ್ಟಿದೆ. ಎಂಟಮಾಲಜಿ ಕೀಟಶಾಸ್ತ್ರ ಅಂತ ಕರಿತೀವಿ ಎಂಟಮಾಲಜಿ. ಪ್ರಶ್ನೆ ಸಂಖ್ಯೆ 17, ಜೌಲ್ ಎಂಬುದು ಇದರ ಯೂನಿಟ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3 ಶಕ್ತಿ ಅಥವಾ ಎನರ್ಜಿ. ಜೌಲ್ನ ಯಾವುದರ ಒಂದು ಯೂನಿಟ್ ಅಂದರೆ ಶಕ್ತಿ ಅಥವಾ ಎನರ್ಜಿ. ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ಶ್ರೀಹರಿಕೋಟಾ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಉಪಗ್ರಹ ಉಡಾವಣಾ ಕೇಂದ್ರ ಇದೆ. ಗೋಬರ್ ಗ್ಯಾಸ್ನ ಪ್ರಮುಖ ಧಾತು ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ 2 ಮೀಥೇನ್ ಗೋಬರ್ ಗ್ಯಾಸ್ನ ಒಂದು ಪ್ರಮುಖ ಧಾತು ಆಗುತ್ತೆ. ಜಗತ್ತಿನಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಡ್ಯಾಶ್ನ ಶೇಖರಣೆ ಭಾರತದಲ್ಲಿದೆ ಅಂತ ಕೇಳಿದ್ದಾರೆ. ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಮೈಕಾದ ಶೇಖರಣೆ ಭಾರತದಲ್ಲಿದೆ. ಮೈಕಾದ ಒಂದು ಶೇಖರಣೆ ಭಾರತದಲ್ಲಿ ಇದೆ. ಸೊ ಚಿನ್ನದ ಬಗ್ಗೆ ಗೊತ್ತಿದೆ ನಿಮಗೆ. ಹಟ್ಟಿ ಗೋಲ್ಡ್ ಮೈನ್ಸ್ ಇದೆ, ಹಾಗೆ ಕೂಡ KGF ಇದೆ, ಕೋಲಾರದ ಒಂದು ಗೋಲ್ಡ್ ಫೀಲ್ಡ್ KGF ಕೂಡ ಇದೆ. ಬೆಳೆ ಬದಲಾವಣೆಯ ಒಂದು ಪ್ರಮುಖ ಉದ್ದೇಶ ಮಣ್ಣಿನ ಮೇಲ್ಪದರದ ನಷ್ಟವನ್ನು ತಪ್ಪಿಸುವುದು ಅಂತ ಕೇಳಿದ್ದಾರೆ. ಅದು ಮಣ್ಣಿನ ಖನಿಜಗಳ ನಷ್ಟವನ್ನು ತಪ್ಪಿಸುತ್ತೆ. ಅಂದರೆ ನಾವು ಯಾವ ರೀತಿ ಒಂದು ಕ್ರಾಪ್ ರೊಟೇಷನನ್ನು ಮಾಡ್ತೀವಿ, ಕ್ರಾಪ್ ರೊಟೇಷನ್ ಮಾಡಿದಾಗ ಒಂದು ಮಣ್ಣಿನ ಖನಿಜಗಳ ನಷ್ಟ, ಪರ್ಟಿಕ್ಯುಲರ್ ಕ್ರಾಪನ್ನು ಮೋನೋಕ್ರಾಪಿಂಗ್ ಆಗಿ ಮಾಡ್ತಾ ಹೋದರೆ, ತುಂಬ ಸಲ ಅದನ್ನೇ ಬೆಳೀತಾ ಹೋದರೆ ಪರ್ಟಿಕ್ಯುಲರ್ ಆದಂತಹ ಒಂದು ಖನಿಜಗಳ ನಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಬೆಳೆ ಬದಲಾವಣೆ ಪದ್ಧತಿಯನ್ನು, ಕ್ರಾಪ್ ರೊಟೇಷನನ್ನು ಮಾಡಬೇಕಾಗತ್ತೆ. ತುಂಬ ಸಿಂಪಲ್ ಆದಂಥ ಪ್ರಶ್ನೆ ಇದು. ಸಕ್ಕರೆ ದ್ರಾವಣವನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಗೆ ಏನೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆ 3 ಫರ್ಮೆಂಟೇಷನ್ ಅಂತಾರೆ. ಆಯ್ಕೆ 3. ಪ್ರಶ್ನೆ ಸಂಖ್ಯೆ 23, ಪೆನ್ಸಿಲಿನ್ ಕಂಡುಹಿಡಿದ ಸ್ಕ್ಯಾಟಿಷ್ ಬ್ಯಾಕ್ಟೀರಿಯಾಲಜಿಸ್ಟ್ ಯಾರು ಅಂತ ಕೇಳಿದ್ದಾರೆ. ಆಯ್ಕೆ 1 ಅಲೆಕ್ಸಾಂಡರ್ ಫ್ಲೆಮಿಂಗ್. ಪ್ರಶ್ನೆ ಸಂಖ್ಯೆ 24, 1 ಗಜ ಎಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 0.91 ಮೀಟರ್. ಪ್ರಶ್ನೆ ಸಂಖ್ಯೆ 25, ಆಲ್ಟಿಮೀಟರ್ ಕೆಳಗಿನ ಯಾವುದನ್ನು ಅಳೆಯುವ ಮಾಪನ? ಅದೊಂದು ಆಲ್ಟಿಟ್ಯೂಡ್ ಆಫ್ ಏರ್ಕ್ರಾಫ್ಟನ್ನು ಅಳೆಯುವ ಮಾಪನ ಆಗಿರುತ್ತೆ. ಹೊಸದಾಗಿ ಆವಿಷ್ಕರಿಸಿದ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬೋಸ್-ಐನ್ಸ್ಟೈನ್ ಕಂಡೆನ್ಸೆಂಟ್. ಇದು ಸರಿಯಾದ ಉತ್ತರ. ಮಾರ್ನಿಂಗ್ ಸ್ಟಾರ್ ಅಥವಾ ಈವ್ನಿಂಗ್ ಸ್ಟಾರ್ ಎಂದು ಕರೆಯಲ್ಪಡುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ನಾವು ಶುಕ್ರ ಗ್ರಹಕ್ಕೆ, ವೀನಸ್ಗೆ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಇನ್ಫಾರ್ಮೇಷನ್ ಗೇಟ್ವೇ ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇಂಟರ್ನೆಟ್ಗೆ ಇನ್ಫಾರ್ಮೇಷನ್ ಗೇಟ್ವೇ ಅಂತ ಕರಿತೀವಿ. ಎನಿಥಿಂಗ್ ಇನ್ಫಾರ್ಮೇಷನ್, ಹೌದಲ್ವಾ? ಎನಿಥಿಂಗ್, ನಮಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಅದೊಂದು ಗೇಟ್ವೇ ಇದ್ದ ಹಾಗೆ. ನಮಗೆ ಇಂಟರ್ನೆಟ್ಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಕೃತಕ ರೇಷ್ಮೆಯನ್ನು ಹೀಗೂ ಕರೆಯುವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1 ರೇಯಾನ್. ರೇಯಾನ್ಗೆ ಕೃತಕ ರೇಷ್ಮೆ, ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರೀತಾರೆ. ಕೆಳಗಿನ ಯಾವುದು 3 ಜೊತೆ ಪಾದಗಳನ್ನು ಹೊಂದಿದೆ? ಸರಿಯಾದ ಉತ್ತರ ಬಗ್ 3 ಜೊತೆ ಪಾದಗಳನ್ನು ಹೊಂದಿದೆ. ಹರಪ್ಪ ನಾಗರಿಕತೆಯ ನೆಲೆಯಾದ ಧೋಲಾವಿರಾವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಗುಜರಾತ್ನಲ್ಲಿದೆ. ಗುಜರಾತ್ನಲ್ಲಿ ಹರಪ್ಪ ನಾಗರಿಕತೆಯ ಒಂದು ಧೋಲಾವಿರಾ ಕಂಡುಬರುತ್ತೆ. ಬ್ರಾಹ್ಮಿ ಲಿಪಿಯನ್ನು ಓದಿದವರು ಯಾರು, ಅಥವಾ ಫಸ್ಟ್ ಟೈಮ್ ಅದನ್ನು ಡೆಸಿಫರ್ ಮಾಡಿದವರು ಯಾರು ಅಂತಂದರೆ ಜೇಮ್ಸ್ ಪ್ರಿನ್ಸೆಪ್. ಆಯ್ಕೆ 2. 16 ಮಹಾಜನಪದಗಳ ಪಟ್ಟಿಯನ್ನು ತಿಳಿಸುವ ಪಠ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸುತ್ತ ಪಿಟಾಕದ ಅಂಗೂತರ್ ನಿಕಾಯ. ಸುತ್ತ ಪಿಟಾಕದ ಅಂಗೂತರ್ ನಿಕಾಯದಲ್ಲಿ 16 ಮಹಾಜನಪದಗಳ ಒಂದು ಪಟ್ಟಿಯನ್ನು ತಿಳ್ಕೊತೀವಿ ನಾವು. ಯಾವುದು ಕೋಸಲ, ಮಗಧ, ಆವಸ್ತಿ ಏನು ಬರುತ್ತಲ್ವ, 16 ಮಹಾಜನಪದಗಳ ಪಟ್ಟಿಯನ್ನು ತಿಳ್ಕೊಬೋದು. ಅರ್ಥಶಾಸ್ತ್ರವನ್ನು ಬೆಳಕಿಗೆ ತಂದ ಕೀರ್ತಿ ಸಲ್ಲಿಸಲಾಗಿರುವುದು ಯಾರಿಗೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆರ್ ಶ್ಯಾಮಶಾಸ್ತ್ರಿ.
ಪ್ರಶ್ನೆ ಸಂಖ್ಯೆ 35 ವೇದಾಂತವನ್ನು ಕರೆಯುತ್ತಿದ್ದ ಮತ್ತೊಂದು ಹೆಸರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮೀಮಾಂಸಕ್ಕೆ ವೇದಾಂತ ಅಂತ ಕರೀತಾ ಇದ್ರು. ಎಲ್ಲೋರಾದಲ್ಲಿರುವ ಕೈಲಾಸ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1ನೇ ಕೃಷ್ಣ ಎಲ್ಲೋರಾದ ಕೈಲಾಸ ದೇವಾಲಯವನ್ನು ಕಟ್ಟಿಸ್ತಾರೆ. ತೈರನ್ ಎಂಬಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ಅವರ ನಡುವೆ ನಡೆದ ಪ್ರಥಮ ಯುದ್ಧದ ವರ್ಷ ಅಂತ ಕೇಳಿದ್ದಾರೆ. 1191ರಲ್ಲಿ ನಡೆಯುತ್ತೆ. ಕೆಳಗಿನವುಗಳಲ್ಲಿ ಯಾರು ಬಹಮನಿ ರಾಜ್ಯದ ಸಂಸ್ಥಾಪಕರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜೈನಲ್ ಅಬ್ದಿನ್ ಅಲ್ಲ, ಇದು ಆ್ಯಕ್ಚುಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಅಲ್ಲಾವುದ್ದೀನ್ ಬಹಮನ್ ಶಾ ಬಹಮನಿ ಸಂಸ್ಥಾನದ ಸ್ಥಾಪಕರು ಆಗ್ತಾರೆ. ಕೃಷ್ಣದೇವರಾಯನು ಡ್ಯಾಶ್ ಮನೆತನಕ್ಕೆ ಸೇರಿದ್ದನು. ಸರಿಯಾದ ಉತ್ತರ ಸಂಗಮ ಮನೆತನಕ್ಕೆ ಸೇರಿದ್ದನು. ಪ್ರಮುಖವಾಗಿ 3 ಮನೆತನಗಳು ಬರುತ್ತೆ. ಸಂಗಮ, ಸಾಳುವ, ತುಳುವ ಅಂತ 3 ಮನೆತನಗಳು ಬರುತ್ತೆ. ಅದರಲ್ಲಿ ಕೃಷ್ಣದೇವರಾಯ ಸಂಗಮ ಮನೆತನಕ್ಕೆ ಸೇರಿರ್ತಾನೆ. ಮಾಝಿರ್ ಐ ಅಲಂಗಿರಿ ಕೃತಿಯನ್ನು ಬರೆದವನು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮೊಹಮ್ಮದ್ ಸಾಕಿ ಮೈಸೈದ್ ಖಾನ್. ಹೆನ್ರಿ ವಿವಿಯನ್ ಡಿರೋಜಿಯೋ ಅವರು ಈ ಕೆಳಗಿನ ಯಾವ ಒಂದು ಚಳವಳಿಯ ಜೊತೆಗೆ ಇದ್ದರು ಅಂತ ಕೇಳಿದ್ದಾರೆ. ಅವು ಸರಿಯಾದ ಉತ್ತರ ಯುವ ಬಂಗಾಳಿ ಚಳವಳಿ, ಯಂಗ್ ಬೆಂಗಾಲ್ ಮೂಮೆಂಟ್ ಅಂತ ಕರೀತಾರೆ. ಈ ಒಂದು ಚಳವಳಿಯ ಜೊತೆಗೆ ಹೆನ್ರಿ ವಿವಿಯನ್ ಡಿರೋಜಿಯೋ ಅವರು ಗುರುತಿಸಿಕೊಂಡಿದ್ದರು. ಮದರಾಸು ವಿಧಾನ ಪರಿಷತ್ನ ಮೊದಲ ಮಹಿಳಾ ಶಾಸಕಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ. ಆಯ್ಕೆ 3. ಮುಕ್ತಿ ಸದನದ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆ 2 ಪಂಡಿತ್ ರಾಮಾಬಾಯಿ. ಪರಿಶಿಷ್ಟ ಜಾತಿಗಳಿಗೆ ಸಂವಾದಿಯಾಗಿ ಅನ್ಟಚಬಲ್ ಎನ್ನುವ ಪದವನ್ನು ಪ್ರಥಮವಾಗಿ ಬಳಸಿದವರು ಯಾರು. ಸರಿಯಾದ ಉತ್ತರ ಆಯ್ಕೆ 4 ಎಚ್.ಎಸ್. ರೈಸ್ಲೆ. ಪ್ರಶ್ನೆ ಸಂಖ್ಯೆ 45 ಗಾಂಧೀಜಿಯನ್ನ ಕುರಿತಂತೆ ಈ ಕೆಳಗಿನ ಮಾತುಗಳನ್ನು ಹೇಳಿದವರು. ಒಬ್ಬ ವ್ಯಕ್ತಿ ಹೀಗೆ ರಕ್ತ ಮಾಂಸಗಳಿಂದ ಕೂಡಿದ್ದವರು ಈ ಭೂಮಿಯ ಮೇಲೆ ನಡೆದಾಡಿದ್ದರು ಎಂಬುದನ್ನು ಮುಂದಿನ ತಲೆಮಾರುಗಳು ಬಹುಶಃ ನಂಬಲು ಸಾಧ್ಯವಿಲ್ಲ ಅಥವಾ ಕಷ್ಟಪಡಬಹುದು ಅಂತ ಯಾರು ಹೇಳಿದ್ರು ಅಂದರೆ ಅದು ಐನ್ಸ್ಟೀನ್. ಸರಿಯಾದ ಉತ್ತರ ಆಯ್ಕೆ 4 ಐನ್ಸ್ಟೀನ್. ಭೂಮಿ ಒಳಗೆ ಭೂಕಂಪ ಹುಟ್ಟುವ ಸ್ಥಳಕ್ಕೆ ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಫೋಕಸ್ ಎನ್ನುತ್ತಾರೆ. ಭೂಮಿಯ ಒಳಗೆ ಎಲ್ಲಿ ಭೂಕಂಪ ಹುಟ್ಟುತ್ತೆ ಅದಕ್ಕೆ ಫೋಕಸ್ ಅಂತಾರೆ. ಅದರ ಮೇಲ್ಗಡಿನ ಎಕ್ಸಾಕ್ಟ್ ಫೋಕಸ್ನ ಮೇಲ್ಗಡೆ ಇರುವಂತಹ ಒಂದು ಪಾಯಿಂಟನ್ನು ಎಪಿಸೆಂಟರ್ ಅಂತಾರೆ. ತನ್ನ ಅಕ್ಷದ ಮೇಲೆ ಅತಿ ಜೋರಾಗಿ ತಿರುಗುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಅದು ಸರಿಯಾದ ಉತ್ತರ ಗುರುಗ್ರಹ. ಆಯ್ಕೆ 2. ಕೆಳಗಿನ ಯಾವುದರಲ್ಲಿ ಡ್ಯಾಶ್ ಟೈಡಲ್ ಎನರ್ಜಿ ತುಂಬ ಅವಕಾಶವಿದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ಗಲ್ಫ್ ಆಫ್ ಕ್ಯಾಂಬೆ. ಭಾರತದಲ್ಲಿ ಕೆಳಗಿನ ಯಾವ ಆಹಾರ ಧಾನ್ಯವು ಅತಿ ಹೆಚ್ಚಿನ ಬೆಳೆ ಬೆಳೆಯುವ ಪ್ರದೇಶವನ್ನು ಆವರಿಸುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 2 ಭತ್ತ. RILನ ಖಾಸಗಿ ಒಡೆತನದ ಪ್ರಥಮ ತೈಲ ಸಂಸ್ಕರಿಸುವ ಘಟಕ ಇಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜಾಮ್ನಗರ್. ಆಯ್ಕೆ 4. ಭಾರತದಲ್ಲಿ ಕೆಳಗಿನ ಯಾವ ಉದ್ಯಮವು ಅತಿ ಹೆಚ್ಚು ನೀರನ್ನು ಉಪಯೋಗಿಸುತ್ತದೆ. ಆಯ್ಕೆ 3 ಥರ್ಮಲ್ ಪವರ್ ಅತಿ ಹೆಚ್ಚು ನೀರನ್ನು ಉಪಯೋಗಿಸುತ್ತದೆ. ಇನ್ನು ಟ್ರೈಸ್ಮೆ ಪ್ರೋಗ್ರಾಮ್ ಈ ಕೆಳಗಿನಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದ್ದಾರೆ. ಅದು ಒಂದು ರೂರಲ್ ಡೆವಲಪ್ಮೆಂಟ್. ಆಯ್ಕೆ 1 ರೂರಲ್ ಡೆವಲಪ್ಮೆಂಟ್. PSLV C-38 ಗಗನ ನೌಕೆಯು ತನ್ನ 40ನೇ ಯಾನದಲ್ಲಿ ಎಷ್ಟು ಉಪಗ್ರಹಗಳನ್ನು ಕಕ್ಷೆಯಲ್ಲಿ ಇರಿಸಿತು. ಆಯ್ಕೆ 2 31. ಅಮೆಜಾನ್ ನದಿಯು ಯಾವ ದೇಶದಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 4 ಪೆರು ದೇಶದಲ್ಲಿ ಹುಟ್ಟುತ್ತದೆ. ದೇಶೀಯ ತಂತ್ರಜ್ಞಾನದಿಂದ ನಿರ್ಮಾಣವಾದ ಪ್ರಥಮ ಅಣುಶಕ್ತಿಯ ವಿದ್ಯುತ್ ಘಟಕ ಯಾವುದು ಅಂತ ಕೇಳಿದ್ದಾರೆ. ಕಂಪ್ಲೀಟ್ಲಿ ಇಂಡಿಜಿನಿಯಸ್ಲಿ ಡೆವಲಪ್ಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ 3 ಕಲ್ಪಕಂ ಎಲ್ಲಿ ಬರುತ್ತೆ? ತಮಿಳುನಾಡಲ್ಲಿ ಬರುತ್ತೆ. ಕೆಳಗಿನವುಗಳಲ್ಲಿ ಭಾರತದ ಯಾವ ನದಿಯು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವುದಿಲ್ಲ ಅಂತ ಕೇಳಿದ್ದಾರೆ. ಯಾವ ರಿವರು ಒಂದು ವೆಸ್ಟ್ ಕೋಸ್ಟಲ್ಲಿ ಅಥವಾ ವೆಸ್ಟ್ ಆರಿಜಿನೇಟ್ ಆಗಲ್ಲ ಅಂತ ಕೇಳಿದ್ದಾರೆ. ವೆಸ್ಟರ್ನ್ ಘಾಟ್ಸಲ್ಲಿ. ಆಯ್ಕೆ 3 ಮಹಾನದಿ ಹುಟ್ಟುವುದಿಲ್ಲ. ಕೃಷ್ಣ, ಕೊಯ್ನಾ, ಗೋದಾವರಿ 3 ಕೂಡ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುತ್ತೆ. ಭಾರತದಲ್ಲಿ ಹತ್ತಿ ಬೆಳೆಯಲು ಅತಿ ಉಪಯುಕ್ತವಾದ ಸ್ಥಳ ಯಾವುದು ಅಂತಂದರೆ ಅದು ಡೆಕ್ಕನ್ ಫ್ಲಾಟಿವ್. ಭಾರತದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಲು ಕೆಳಗಿನ ಯಾವ ಕಚ್ಚಾ ವಸ್ತುವನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ. ಆಯ್ಕೆ 4 ಕಲ್ಲಿದ್ದಲನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ. ಮುಂಬೈನಲ್ಲಿ ನಡು ಮಧ್ಯಾಹ್ನ 12 ಗಂಟೆ ಆದಾಗ ಗ್ರೀನ್ವಿಚ್ ಲಂಡನ್ನಲ್ಲಿ
ವೇಳೆ ಎಷ್ಟಾಗಿರುತ್ತದೆ ಅದೇ ದಿನ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ 6 ಗಂಟೆ 30 ನಿಮಿಷ ಆಗುತ್ತೆ. ಇದು ಹೇಗೆ ಅಂತಂದರೆ ಲಂಡನ್ಗೆ ಮತ್ತು ಭಾರತಕ್ಕೆ 4 ಗಂಟೆ 30 ನಿಮಿಷ ಒಂದು ಟೈಮ್ ಡಿಫ್ರೆನ್ಸ್ ಇದೆ. ಸೊ ಏನೇ ಪ್ರಶ್ನೆ ಕೇಳಿದ್ರು ಲಂಡನ್ ಮೇಲೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಈ ಒಂದು ಪ್ಲೇಸಲ್ಲಿ ಇಂಡಿಯಾದಲ್ಲಿ ಎಷ್ಟು ಟೈಮ್ ಕೊಡ್ತಾರೆ ಇದಕ್ಕೆ ಪ್ಲಸ್ 4.5 ಅವರನ್ನು ಆ್ಯಡ್ ಮಾಡಬೇಕು. ಪ್ಲಸ್ 4.5 ಅವರನ್ನು ಆ್ಯಡ್ ಮಾಡಿದ್ರೆ ಅದು ಏನು ಬರುತ್ತಲ್ವ ಅದು ಆನ್ಸರ್ ಆಗಿರುತ್ತೆ. ಇವಾಗ ಪ್ರೆಸೆಂಟಾಗಿ 12 ಕೊಟ್ಟಿರೋದ್ರಿಂದ 12ಗೆ 4.5 ಅವರ್ ಆ್ಯಡ್ ಮಾಡಿದ್ರೆ 6:30 ಆಗುತ್ತೆ. 6:30 ಸರಿಯಾದ ಉತ್ತರ. ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ದೇಶ ಅಂತ ಕೇಳಿದ್ದಾರೆ. ಆಯ್ಕೆ 1 ಸರಿಯಾದ ಉತ್ತರ ಕೆನಡಾ ಆಗುತ್ತೆ. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಆಲ್ ಇಂಡಿಯಾ ಓಪನ್ ರ್ಯಾಪಿಡ್ ವರ್ಲ್ಡ್ ಚೆಸ್ ಫೆಡರೇಷನನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಆ ವರ್ಷ 2017ನಲ್ಲಿ ಗೆದ್ದವರು RR ಲಕ್ಷ್ಮಣ್. ಸರಿಯಾದ ಉತ್ತರ RR ಲಕ್ಷ್ಮಣ್. ಕೆಳಗಿನವರಲ್ಲಿ ಯಾರು ಬ್ಯಾಡ್ಮಿಂಟನ್ ಕ್ರೀಡೆಯ ಭಾಗವಲ್ಲ ಅಂತ ಕೇಳಿದ್ದಾರೆ. ಆಯ್ಕೆಗಳು ಪ್ರಕಾಶ್ ಪಡುಕೋಣೆ, ಅಶ್ವಿನಿ ಪೊನ್ನಪ್ಪ, ಅನೂಪ್ ಶ್ರೀಧರ್, ರೋಹನ್ ಬೋಪಣ್ಣ. ಸರಿಯಾದ ಉತ್ತರ ರೋಹನ್ ಬೋಪಣ್ಣ ಆಗುತ್ತೆ. ಯಾಕೆ ಅಂತಂದರೆ ಇವರು ಬ್ಯಾಡ್ಮಿಂಟನ್ ಆಟಗಾರರಲ್ಲ, ಇವರು ಒಂದು ಟೆನ್ನಿಸ್ನ ಆಟಗಾರರಾಗಿರ್ತಾರೆ. ಟೆನ್ನಿಸ್ ಏನಿರುತ್ತಲ್ವ ಆ ಒಂದು ಆಟಗಾರ ಆಗಿರ್ತಾರೆ. ಯಾರು? ರೋಹನ್ ಬೋಪಣ್ಣ. ಯಾವ ರೀತಿ ಲಿಯಾಂಡರ್ ಪೆಸ್, ರೋಹನ್ ಬೋಪಣ್ಣ ಇವರೆಲ್ಲ ಭಾರತದ ಒಂದು ಪ್ರಮುಖ ಟೆನ್ನಿಸ್ ಆಟಗಾರ ಆಗಿರ್ತಾರೆ. ಸಾನಿಯಾ ಮಿರ್ಜಾ ಕೂಡ. ಕೆಳಗಿನ ಯಾವ ಕಂಪನಿಯ ಘೋಷಣೆ ಕನೆಕ್ಟಿಂಗ್ ಇಂಡಿಯಾ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ BSNLನ ಒಂದು ಘೋಷಣೆ ಕನೆಕ್ಟಿಂಗ್ ಇಂಡಿಯಾ ಆಗಿರುತ್ತದೆ. ಕೆಳಗಿನವರುಗಳಲ್ಲಿ ಯಾರು ಭಾರತ ರತ್ನವನ್ನು ಸ್ವೀಕರಿಸುವುದಿಲ್ಲ ಅಂತ ಸ್ವೀಕರಿಸಿರುವುದಿಲ್ಲ, ಯಾರಿಗೆ ಭಾರತ ರತ್ನ ಬಂದಿಲ್ಲ ಅಂತ ಅದರ ಅರ್ಥ. ಸೊ ಆಯ್ಕೆಗಳು ಸರ್ ಎಂ ವಿಶ್ವೇಶ್ವರಯ್ಯ, ಶಕುಂತಲಾ ದೇವಿ, CNR ರಾವ್, ಭೀಮಸೇನ್ ಜೋಶಿ. ಸರಿಯಾದ ಉತ್ತರ ಮಾನವ ಕಂಪ್ಯೂಟರ್ ಅಂತ ತುಂಬ ಒಂದು ಫೇಮಸ್ ಪರ್ಸನ್ ಆದಂತಹ ಶಕುಂತಲಾ ದೇವಿಯವರಿಗೆ ಒಂದು ಭಾರತ ರತ್ನ ಬಂದಿರುವುದಿಲ್ಲ. ಯಾವ ಪ್ರಮಾಣದ ಹಾಲನ್ನು ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ವಿತರಿಸಲಾಗುವುದು ಅಂತ ಕೇಳಿದ್ದಾರೆ. ಆಯ್ಕೆ 2 ಸರಿಯಾದ ಉತ್ತರ 150 ಮಿಲಿಲೀಟರ್, 150 ಮಿಲಿಲೀಟರ್ ಆಗುತ್ತೆ. ಕೆಳಗಿರುವ ಯಾವ ನದಿಗಳಲ್ಲಿ ಒಂದು ಅರೇಬಿಯನ್ ಸಮುದ್ರದ ಕಡೆಗೆ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 4 ನರ್ಮದಾ ನದಿ. ನರ್ಮದಾ ನದಿ ಅರೇಬಿಯನ್ ಸಮುದ್ರದ ಕಡೆಗೆ ಹರಿಯುತ್ತದೆ. ಕರ್ನಾಟಕ ಸರ್ಕಾರದ ಬಿದಾಯಿ ಯೋಜನೆಯು ಯಾರಿಗೆ ವಿಶೇಷವಾಗಿ ಉದ್ದೇಶಿಸಲಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆ 2 ಅಲ್ಪಸಂಖ್ಯಾತ ಮಹಿಳೆಯರ ಒಂದು ಮದುವೆಗಾಗಿ ಕರ್ನಾಟಕದ ಒಂದು ಬಿದಾಯಿ ಯೋಜನೆ ಒಂದು ವಿಶೇಷವಾಗಿ ಉದ್ದೇಶಿಸಲಾಗಿದೆ. ಇಲ್ಲೊಂದು ಅಬ್ಸರ್ವ್ ಮಾಡಿ, ಸ್ಕೀಮ್ ಮೇಲೆ ಯಾವುದೇ ಎಕ್ಸಾಮಲ್ಲೂ ಕೂಡ 1 or 2 ಕ್ವಶನ್ಸ್ ಬಂದೇ ಬರುತ್ತೆ. ಸೊ ದಯವಿಟ್ಟು ಸ್ಕೀಮ್ಸ್ಗಳನ್ನು ನೋಡ್ಕೋತಾ ಇರಬೇಕು. ಆಲ್ರೆಡಿ ನಾವು ಮೊನ್ನೆ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಒಂದು ಸ್ಕೀಮನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಆ ಸ್ಕೀಮ್ ಬಗ್ಗೆ ಸ್ವಲ್ಪ ಸಾಧ್ಯವಾದರೆ ಇವತ್ತಿನ ಕ್ಲಾಸ್ನ ಕೊನೆಗೆ ಲಿಂಕನ್ನು ಕೊಡ್ತೀವಿ, ವಿಸಿಟ್ ಮಾಡಿ ಒಂದು ಸ್ಕೀಮ್ಗಳ ಬಗ್ಗೆ ನೋಡ್ಕೊಳ್ಳಿ. ಸ್ಕೀಮ್ಸನ್ನು ಸ್ಕಿಪ್ ಮಾಡಬೇಡಿ, 1 or 2 ಕ್ವಶನ್ಸ್ ಬರುತ್ತೆ. ಕರ್ನಾಟಕದಲ್ಲಿ ಎತ್ತು ಓಟದ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಂಬಳ. ಕಂಬಳ ಕರ್ನಾಟಕದ ಒಂದು ಎತ್ತು ಓಟದ ಹೆಸರು. ಅದೇ ರೀತಿ ಜಲ್ಲಿಕಟ್ಟು ಯಾವ ಒಂದು ರಾಜ್ಯದಲ್ಲಿ ಫೇಮಸ್ ಇದೆ ಅಂದರೆ ತಮಿಳುನಾಡಲ್ಲಿ ಫೇಮಸ್ ಇದೆ ಜಲ್ಲಿಕಟ್ಟು. ಕಂಬಳ ಮತ್ತು ಜಲ್ಲಿಕಟ್ಟು. ಕಂಬಳ ಕರ್ನಾಟಕದಲ್ಲಿ, ಜಲ್ಲಿಕಟ್ಟು ತಮಿಳುನಾಡಲ್ಲಿ. ಸರ್ವ ಶಿಕ್ಷಾ ಅಭಿಯಾನ 2000 ಹಾಗೂ 2001 ಕೆಳಗಿನವುಗಳಲ್ಲಿರುವ ತಪ್ಪಾದ ಮೋಟೋವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ತಪ್ಪಾದ ಮೋಟೋ ಏನಾಗುತ್ತೆ ಅಂತಂದರೆ ಇದು ಎಲ್ಲರಿಗೂ ಉದ್ಯೋಗ, ಇದು ತಪ್ಪಾದ ಮೋಟೋ ಆಗುತ್ತೆ. ತಪ್ಪಾದ ಅಂತಂದರೆ ಅದು ಸರ್ವ ಶಿಕ್ಷಣ ಅಭಿಯಾನ 2000 ಹಾಗೂ 2001 ಉದ್ದೇಶ ಏನು ಅಂತಂದರೆ ಅದು ಎಲ್ಲರಿಗೂ ಶಿಕ್ಷಣ ಕೊಡಬೇಕು, ಪ್ರತಿಯೊಬ್ಬರು ಮತ್ತೊಬ್ಬರಿಗೆ ಕಲಿಸಬೇಕು ಹಾಗೂ ಪ್ರಾಥಮಿಕ ಶಿಕ್ಷಣದ ಒಂದು ಸಾರ್ವತ್ರೀಕರಣ ಇದು ಉದ್ದೇಶ ಆಗಿರುತ್ತೆ. ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನೋದು ಉದ್ದೇಶ ಅಲ್ಲ. ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನೋದು ಉದ್ದೇಶ ಯಾವ ಒಂದು ಯೋಜನೆ ಇದು ಅಂತಂದರೆ ಅದು ನರೇಗಾದ ಯೋಜನೆ ಉದ್ದೇಶ ಏನು ಅಂತಂದರೆ ಇವನ್ ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ಒಂದು ಉದ್ಯೋಗವನ್ನು ಕೊಡಬೇಕು ಅನ್ನುವುದು ಅದರ ಉದ್ದೇಶ ಆಗಿರುತ್ತೆ. ಕೆಳಗಿನ ಒಂದು ಕೃಷಿ ಉತ್ಪನ್ನಗಳಿಗೆ ಸ್ಥಳೀಯ ಹೆಸರನ್ನು ಹೊಂದಿಸಿ ಅಂತ ಕೇಳಿದ್ದಾರೆ. ತುಂಬ ಸರಳವಾದ ಪ್ರಶ್ನೆ. ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಯಾವುದು ಕರಿತೀವಿ ನಾವು? ಈರುಳ್ಳಿ ಕರಿತೀವಿ. ಈರುಳ್ಳಿಗೆ ಉಳ್ಳಾಗಡ್ಡಿ ಅಂತ ಕರಿತೀವಿ. ಅದೇ ರೀತಿ ಬ್ಯಾಡಗಿ ಯಾವುದು ಕರಿತೀವಿ? ಬ್ಯಾಡಗಿ ಮೆಣಸಿನಕಾಯಿ ಕರಿತೀವಿ. ಅದೇ ರೀತಿ ನೇಂದ್ರನ್ ಅಂತ ಯಾವುದು ಕರಿತೀವಿ ನಾವು? ಬಾಳೆ. ಅದೊಂದು ವೆರೈಟಿ. ನೇಂದ್ರನ್ ಯಾವುದ್ರ ವೆರೈಟಿ? ಬಾಳೆಯ ಒಂದು ವೆರೈಟಿ. ಅದೇ ರೀತಿ ಶೇಂಗಾ ಕಡಲೆಕಾಯಿಗೆ ಒಂದು ಲೋಕಲ್ ನೇಮ್ ಅದು. ಸೊ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಇಲ್ಲಿ ಸಾಲ್ವ್ ಮಾಡೋಕ್ಕೆ ಹೋಗಲ್ಲ ನಾನು, ಕೇವಲ ಆನ್ಸರ್ಸ್ಗಳನ್ನು ಅಷ್ಟೇ ಹೇಳ್ತೀನಿ. ಬಟ್ ಕಮಿಂಗ್ ವಿಡಿಯೋ ಒಂದು ಯಾವುದಾದ್ರೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ, ಆಲ್ರೆಡಿ ಮೆಂಟಲ್ ಎಬಿಲಿಟಿ ಸಿರೀಸ್ ಮಾಡ್ತಾ ಇದ್ದೀವಿ, ಸುಮಾರು 6 ಕ್ಲಾಸಸ್ಸನ್ನು ಮಾಡಿದ್ದೀವಿ. ಸೊ ನೆಕ್ಸ್ಟ್ 7ನೇ ಕ್ಲಾಸಸ್ಸಲ್ಲಿ ಇದನ್ನು ಬೇಕಾದರೆ ಡಿಸ್ಕಷನ್ ಮಾಡೋಣ. ಈ ಪ್ರಶ್ನೆಗಳನ್ನು ಡೀಟೇಲ್ ಆಗಿ ಸಾಲ್ವ್ ಮಾಡೋಣ ಮೆಂಟಲ್ ಎಬಿಲಿಟಿದು. ಬಟ್ ಪ್ರಸ್ತುತ ಕೇವಲ ಆನ್ಸರ್ಸನ್ನು ಮಾತ್ರ ಹೇಳೋಕ್ಕೆ ಟ್ರೈ ಮಾಡ್ತೀನಿ.
71ನೇ ಪ್ರಶ್ನೆ ನೋಡೋಣ. ಎ ಪ್ಲಸ್ ಬಿ ಅಂದರೆ ಎ ಮೈನಸ್ ಬಿ, ಎ ಮೈನಸ್ ಬಿ ಅಂದರೆ ಎ ಗುಂಡ್ಲೆ ಬಿ, ಎ ಗುಂಡ್ಲೆ ಬಿ ಅಂದರೆ ಎ ಭಾಗಲೆ ಬಿ, ಎ ಭಾಗಲೆ ಬಿ ಅಂತಂದರೆ ಎ ಪ್ಲಸ್ ಬಿ. ಆದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಇಂಟರ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಂಟರ್ಚೇಂಜ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 72. ಎ ಪ್ಲಸ್ ಬಿ ಅಂದರೆ ಎ ಮೈನಸ್ ಬಿ. ಸೇಮ್ ಮೇಲ್ಗಡೆ ಯಾವ ರೀತಿ ಪ್ರಶ್ನೆ ಇದೆ ಅದನ್ನೇ ಕೊಟ್ಟಿದ್ದಾರೆ. ಎ ಮೈನಸ್ ಬಿ ಅಂದರೆ ಎ ಗುಂಡ್ಲೆ ಬಿ, ಎ ಗುಂಡ್ಲೆ ಬಿ ಅಂದರೆ ಎ ಭಾಗಲೆ ಬಿ, ಎ ಭಾಗಲೆ ಬಿ ಅಂದರೆ ಎ ಪ್ಲಸ್ ಬಿ. ಆದರೆ 5 + 8 - 25 × 5 / 40 ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ತುಂಬ ಸರಳವಾಗಿದೆ. ಇಂಟರ್ಚೇಂಜ್ ಮಾಡಿಕೊಂಡ್ರೆ ಆನ್ಸರ್ ಬರುತ್ತೆ. ಆಯ್ಕೆ 1 ಸರಿಯಾದ ಉತ್ತರ. ಕಮ್ಮಿಂಗ್ ವಿಡಿಯೋಲಿ ಸಪ್ರೇಟಾಗಿ ಸೊಲ್ಯೂಷನ್ಸನ್ನು ಡಿಸ್ಕಷನ್ ಮಾಡೋಣ. ಪ್ರಶ್ನೆ ಸಂಖ್ಯೆ 73. ಎಕ್ಸ್ 4 3 1 y ಯು 8 ಮತ್ತು 9ರಿಂದ ಭಾಗಿಸಲ್ಪಟ್ಟರೆ ಎಕ್ಸ್ ಮತ್ತು ವೈನ ಬೆಲೆಗಳೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 8 ಮತ್ತು 2. ಆಯ್ಕೆ 4. ಸೊ 74ನೇ ಪ್ರಶ್ನೆಯಲ್ಲಿ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. 1 2 3 4 4th ಪ್ಲೇಸಲ್ಲಿ ಖಾಲಿ ಇದೆ. ಈ ರೀತಿಯಾಗಿ ಡಯಾಗ್ರಾಮ್ ಚೇಂಜ್ ಆಗ್ತಾ ಇದೆ. ಹಾಗಾದರೆ 4th ಪ್ಲೇಸಲ್ಲಿ ಯಾವ ಡಯಾಗ್ರಾಮ್ ಬರುತ್ತೆ ಅಂತ. ಆಯ್ಕೆ 1 ಸರಿಯಾದ ಉತ್ತರ. ಸೊ ಪ್ರಶ್ನೆ ಸಂಖ್ಯೆ 75. ಇಲ್ಲೊಂದು ಕೋಡಿಂಗ್ ಟೈಪ್ ಇದೆ ಅಥವಾ ಒಂದು ಟೇಕ್ ಅಂತ ಕೊಟ್ಟಿದ್ದಾರೆ. ಟೇಕಲ್ಲಿ 1790 ಆಗುತ್ತೆ. ಪ್ಲಾಟ್ PLOT ಪ್ಲಾಟ್ 5321 ಆಗುತ್ತೆ. ಅದೇ ರೀತಿ PLATEನ ಸಂಕೇತ ಏನಾಗುತ್ತೆ ಅಂತ ಕೇಳಿದ್ದಾರೆ. ತುಂಬ ಸರಳವಾಗಿದೆ. ಇವಾಗ ಪಿ ಇಲ್ಲಿ ನೋಡೋಣ. ಪಿ ಇದೆ ಅಲ್ವಾ. ಪಿಗೆ ಯಾವ ಒಂದು ನಂಬರ್ ಬಂದಿದೆ ಇಲ್ಲಿ. ಪಿಗೆ ಒಂದು ನಂಬರು 5 ಬಂದಿದೆ. ಸೊ 53710 ಇದನ್ನು ಕೂಡ ಮೆಂಟಲ್ ಎಬಿಲಿಟಿ ಕ್ಲಾಸ್ನಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ. ಯಾವ ರೀತಿ 53710 ಬತ್ತು ಅಂತ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಬಿಕಾಸ್ ಇಲ್ಲಾಂದರೆ ಇವತ್ತಿನ ಒಂದು ಕ್ಲಾಸ್ನ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ಕೇವಲ ಆನ್ಸರ್ಸನ್ನು ಮಾತ್ರ ಡಿಸ್ಕಷನ್ ಮಾಡೋಣ. ಕೆಳಗಿನ ಸಂಖ್ಯಾ ಶ್ರೇಣಿಯಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಸೊ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. 77ನೇದು ಭಾವಚಿತ್ರದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ ಅರುಣ್ ಆತನ ತಾಯಿಯ ಒಬ್ಬಳೆ ಮಗಳು ನನ್ನ ತಾಯಿ ಎಂದು ಹೇಳುತ್ತಾನೆ. ಹಾಗಾದರೆ ಅರುಣ್ ಮತ್ತು ಆ ವ್ಯಕ್ತಿಗಿರುವ ಸಂಬಂಧವೇನು ಅಂತ. ಇದೊಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿರುತ್ತೆ. ಸೊ ಆಯ್ಕೆ 3 ನೀಸ್ ಆಗುತ್ತೆ. ಸೊ 78ನೇ ಪ್ರಶ್ನೆ ನೋಡೋಣ. A B C D E ಮತ್ತು F ಎಂಬ 6 ಜನರು. ಇದೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಆದಂಥ ಪ್ರಶ್ನೆಯಾಗಿರುತ್ತೆ. ಇದನ್ನು ಕೂಡ ಸಾಲ್ವ್ ಮಾಡೋಣ. ಆಯ್ಕೆ C ಸರಿಯಾದ ಉತ್ತರ ಆಗುತ್ತೆ. ಸೊ ಸಾಧ್ಯವಾದರೆ ನೀವು ಕೂಡ ಸಾಲ್ವ್ ಮಾಡ್ಬೋದು. ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನು ಓದಿ ಆನ್ಸರನ್ನು ಮಾಡೋಕ್ಕೆ ಟ್ರೈ ಮಾಡಿ. 79ನೇ ಪ್ರಶ್ನೆ ನೋಡೋಣ. ಇದು ಕೂಡ ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿರುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 80. ಆಯ್ಕೆ C ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 81. ಇದೊಂದು ಡೈರೆಕ್ಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿರುತ್ತೆ. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಸೊ 82ನೇ ಪ್ರಶ್ನೆ ಅದು ಕ್ಯಾಲೆಂಡರ್ ಬೇಸ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೋಮವಾರ ಸರಿಯಾದ ಉತ್ತರ ಆಗುತ್ತೆ. ಪಾಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸಾಧ್ಯವಾಗಲಿಲ್ಲ ಅಂದರೆ ಕಮ್ಮಿಂಗ್ ಕ್ಲಾಸಸ್ಸಲ್ಲಿ ವಿಡಿಯೋನ ಫುಲ್ಲು ಡೀಟೇಲಾಗಿ ಸೊಲ್ಯೂಷನ್ಸನ್ನು ಡಿಸ್ಕಷನ್ ಮಾಡೋಣ. 83ನೇದು ಅದು ಕೂಡ ಒಂದು ಆಲ್ಫಾಬೆಟಿಕಲ್ ಸಿರೀಸ್ ಆಗಿರುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. 84ನೇ ಪ್ರಶ್ನೆ ಒಂದು ಮಿಸ್ಸಿಂಗ್ ನಂಬರ್ ಆಗಿರುತ್ತೆ. ಆಯ್ಕೆ A ಸರಿಯಾದ ಉತ್ತರ ಆಗುತ್ತೆ. 85ನೇ ಪ್ರಶ್ನೆ ಆಯ್ಕೆ A ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 86. ಏನಂತಂದರೆ ಯೂಶ್ವಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಜನರಲ್ ನಾಲೆಡ್ಜ್ ಪೇಪರಲ್ಲಿ ಇಂಗ್ಲೀಷ್ ಗ್ರಾಮರ್ ಆಗಲಿ ಇಂಗ್ಲೀಷ್ ಪ್ರಶ್ನೆಗಳನ್ನು ಕೇಳಲ್ಲ. ಬಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಸುಮಾರು ಒಂದು 15-20 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅವುಗಳನ್ನು ನೋಡೋಣ. 86ನೇ ಪ್ರಶ್ನೆ. ಚೂಸ್ ದ ವರ್ಡ್ ದ್ಯಾಟ್ ಈಸ್ ನಿಯರೆಸ್ಟ್ ಇನ್ ಮೀನಿಂಗ್ ಟು ದ ವರ್ಡ್ ಇನ್ ಕ್ಯಾಪಿಟಲ್ ಎಲಿಜಿಯನ್ಸ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಯ್ಕೆ 3 ಲಾಯಲಿಟಿ ಆಗುತ್ತೆ. ಪ್ರಶ್ನೆ ಸಂಖ್ಯೆ 87. ಚೂಸ್ ದ ವರ್ಡ್ ದ್ಯಾಟ್ ಈಸ್ ಮೋಸ್ಟ್ ನಿಯರ್ಲಿ ಅಪೋಸಿಟ್ ಇನ್ ಮೀನಿಂಗ್ ಟು ದ ವರ್ಡ್ ಕ್ಯಾಪಿಟಲ್ಸ್ ಬನಾಲ್ ಅಂತ ಕೇಳಿದ್ದಾರೆ. ಸೊ ಆಯ್ಕೆ 2 ಎಕ್ಸೈಟಿಂಗ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 88. ಚೂಸ್ ದ ಪೇರ್ ದ್ಯಾಟ್ ಕಂಪ್ಲೀಟ್ಸ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಮೋಸ್ಟ್ ಅಪ್ರಾಪ್ರಿಯೇಟ್ಲಿ. ಸೆಂಟೆನ್ಸ್ ನೋಡೋಣ. The board meeting had a dash sailing as there was no dash item on the agenda ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಸ್ಮೂತ್ ಆ್ಯಂಡ್ ಕಾಂಟ್ರವರ್ಸಿಯಲ್ ಆಗುತ್ತೆ. ಸೊ ಪ್ರಶ್ನೆ ಸಂಖ್ಯೆ 89. ಸೆಲೆಕ್ಟ್ ದ ಪೇರ್ ದ್ಯಾಟ್ ಬೆಸ್ಟ್ ಎಕ್ಸ್ಪ್ರೆಸಸ್ ಅ ರಿಲೇಷನ್ಶಿಪ್ ಸಿಮಿಲರ್ ಟು ದ್ಯಾಟ್ ಎಕ್ಸ್ಪ್ರೆಸ್ಡ್ ಇನ್ ದ ಒರಿಜಿನಲ್ ಪೇರ್ ಅಂತ ಕೇಳಿದ್ದಾರೆ. ಕಾರ್ಪೆಂಟರ್ ವುಡ್, ಅದೇ ರೀತಿ ಬ್ಲ್ಯಾಕ್ ಸ್ಮಿತ್ ಐರನ್.
ಪ್ರಶ್ನೆ ಸಂಖ್ಯೆ 90. ಶಿ ಸೆಡ್ ಟು ಜಾನ್ ಐ ವಿಲ್ ಬಿ ಲೇಟ್. ದ ರಿಪೋರ್ಟೆಡ್ ಸ್ಪೀಚ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಶಿ ಟೋಲ್ಡ್ ಜಾನ್ ದ್ಯಾಟ್ ಶಿ ವುಡ್ ಬಿ ಲೇಟ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 91. ರಾಮು ಫೀಡ್ಸ್ ದ ಕೌ ಎವ್ರಿ ಮಾರ್ನಿಂಗ್. ದ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಫಾರ್ ದಿಸ್ ಸೆಂಟೆನ್ಸ್ ಈಸ್ ಅಂತ ಕೇಳಿದ್ದಾರೆ. ದ ಕೌ ಈಸ್ ಫೆಡ್ ಎವ್ರಿ ಮಾರ್ನಿಂಗ್ ಬೈ ರಾಮು ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 92. A knowledge of elementary mathematics dash necessary for everyone is necessary for everyone ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ಸುನಿಲ್ ಡ್ಯಾಶ್ ಆಫ್ಟರ್ ದ ಬಸ್ ಫಾರ್ ಸಮ್ ಟೈಮ್. ಸರಿಯಾದ ಉತ್ತರ ರ್ಯಾನ್ ಆಗುತ್ತೆ. ಸುನಿಲ್ ರ್ಯಾನ್ ಆಫ್ಟರ್ ದ ಬಸ್ ಫಾರ್ ಸಮ್ ಟೈಮ್. ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸ್ ಟು ದ ವರ್ಡ್ ಇನ್ ದ ಬ್ರಾಕೆಟ್ ಟು ಫಾರ್ಮ್ ಇಟ್ಸ್ ಅಪೋಸಿಟ್. ಅದಿತಿ though extremely good at chess was dash of the new rules and lost the match. Aditi, though extremely good at chess, was unaware of the new rules and lost the match. ಪ್ರಶ್ನೆ ಸಂಖ್ಯೆ 95. ಬ್ರೈಟ್ ಕಲರ್ಸ್, ಸಿಂಪಲ್ ಮೆಸೇಜಸ್ ಅಂಡ್ ಸೂಟೇಬಲ್ ಲೊಕೇಶನ್ ಮೇಕ್ hoarding an effective means of advertising. ಪ್ರಶ್ನೆ ಸಂಖ್ಯೆ 96. A magazine that is circulated once in 2 weeks is called fortnightly ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 97. I agree with. ಆಯ್ಕೆ ಒಂದಾಗುತ್ತೆ. I agree with you on this issue. Choose the correct meaning of given item or phrase. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. About to do something very soon. ಆಯ್ಕೆ 2. ಪ್ರಶ್ನೆ ಸಂಖ್ಯೆ 99. ಐಶ್ವರ್ಯ looked so pretty in the movie that I couldn't keep my dash of hers. I could not keep my eyes off hers. ಆಯ್ಕೆ 3. My father disapproved of dash joining in the movie. My father disapproved of my joining in the movie ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀವಿ. ಅಗ್ರಿಕಲ್ಚರ್ ಆಫೀಸರ್ ಏನಂತಾರೆ ಕೃಷಿ ಅಧಿಕಾರಿಗಳು KE ಕಂಡಕ್ಟ್ ಮಾಡಿದರು 2017 ಕೊನೆಯ ಬಾರಿ KE ಕಂಡಕ್ಟ್ ಮಾಡಿದರು. ನೆಕ್ಸ್ಟ್ ಇನ್ನು 1, 2, 3 ಮಂತ್ಸಲ್ಲಿ ಹೊಸ ನೋಟಿಫಿಕೇಷನ್ ಆಗಬಹುದು. ಸೊ ಆ ಕಾರಣಕ್ಕಾಗಿ ಯಾರು ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರಿಗೆ ಈ ಒಂದು ಕ್ವಶನ್ ಪೇಪರ್ ಒಂದು ಗೈಡ್ಲೈನ್ಸ್ ಆಗುತ್ತೆ ಮತ್ತು ಒಂದು ಹೆಲ್ಪ್ ಕೂಡ ಆಗ್ಬೋದು. ಸೊ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಹಾಗೆ ಮತ್ತೆ ಮುಂದಿನ ಒಂದು ಕಮ್ಮಿಂಗ್ ಎಕ್ಸಾಮ್ಸ್ಗೆ ಅದು ಯಾವುದೇ ಇರ್ಬೋದು, PC ಇಂದ ಹಿಡಿದು KS ಪೊಲೀಸ್ ಕಾನ್ಸ್ಟೇಬಲು, PSI, FDA, SDA ಎಕ್ಸಾಮ್ಸ್ಗಳಿಗೆ ಒಂದು ಜನರಲ್ ನಾಲೆಡ್ಜ್ ನೋಟ್ಸ್ ಬೇಕಾಗಿದ್ದರೆ PDF ಫಾರ್ಮೆಟಲ್ಲಿ ಅವೈಲೇಬಲ್ ಇರುತ್ತೆ. ಯಾರು ಫ್ರೆಷರ್ ಇದ್ದೀರಾ ಒಂದು ಗೈಡೆನ್ಸ್ ಕೂಡ ಬೇಕಾದರೆ ಅವೈಲೇಬಲ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಫೋನ್ ನಂಬರ್ 7795014409. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ ಮತ್ತು ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.